ಹುಕ್ಕೇರಿ ನಗರದ ಮಹಾಲಕ್ಷ್ಮಿ ಹಾಗೂ ದ್ಯಾಮವ್ವ ಜಾತ್ರೆಯ 15ನೇ ತಾರೀಕಿನಿಂದ ನಡೆಯುವಂಥ ಜಾತ್ರೆಯ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ. ದೇವಿಯ ಬಣ್ಣದ ವ್ಯವಸ್ಥೆಯನ್ನು ಸಹಿತ ಆಗಿದೆ. ದೇವಿಯ ರಥದ ವ್ಯವಸ್ಥೆಯನ್ನು ಸಹಿತ ಮಾಡಲಾಗಿದೆ. ಎಲ್ಲಿ ದೇವಿ ಹಾಯ್ದು ಹೋಗುತ್ತಾರೆ, ದೇವಿಯ ಹೊನ್ನಾಟದ ರಸ್ತೆಗಳಿರ್ಬೋದು ಹಾಗೂ ದೇವಿಯ ರಥದ ಮುಖಾಂತರ ಚಲಾವಣೆ ಮಾರ್ಗ ಸಹಿತ ರಸ್ತೆಗಳನ್ನು ಸಹಿತ ಇವತ್ತು ಅದನ್ನು ಸಹಿತ ಸುಧಾರಣೆ ಮಾಡಲಾಗಿದೆ. ಹುಕ್ಕೇರಿ ನಗರವನ್ನು ಪ್ರತ್ಯೇಕವಸ್ಥಿತ ಎಲ್ಲ ನಗರದಲ್ಲಿ ಸಹಿತ ಸ್ವಚ್ಛತೆ ದೃಷ್ಟಿಯಿಂದ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಹುಕ್ಕೇರಿಯ ಪುರಸಭೆಯ ಸಹಯೋಗದೊಂದಿಗೆ ಜಾತ್ರಾ ಕಮಿಟಿಯ ಎಲ್ಲ ಸದಸ್ಯರು, ಎಲ್ಲ ಹಕ್ಕದಾರರು, ಪಂಚರು ಸಹಿತ ಕೂಡಿ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. 6ನೇ ತಾರೀಕು ನಮ್ಮ ಜಾತ್ರೆ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. 6ನೇ ತಾರೀಕು ನಾವು ಶ್ರೀಫಲ ಕಾಯಿಯನ್ನು ಇಡುವಂಥ ಒಂದು ಪದ್ಧತಿ. ಅದೇ ದಿವಸ ಈ ಗ್ರಾಮದಲ್ಲಿ ಕೋಣದ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಆ ಕೋಣದ ಮೆರವಣಿಗೆ ಇವತ್ತು ಶಿವಾನಂದ್ ಮುದುಕಣ್ಣವರ ಮನೆಯಿಂದ ಪ್ರಾರಂಭವಾಗಿ ಕೊನೆಯದಾಗಿ ಲಾಸ್ಟ್ ಮತ್ತೆ ಶಿವಾನಂದ್ ಮುದುಕಣ್ಣವರ ಮನೆಗೆ ಆ ಕೋಣದ ಮೆರವಣಿಗೆ ಊರದ ಗ್ರಾಮದ ಲಕ್ಷ್ಮೀ ದೇವಿಯಲ್ಲಿ ಫಲವನ್ನು ಇಟ್ಟ ನಂತರ ಮತ್ತೆ ಕೋಣ ಶಿವಾನಂದ ಮುದುಕಣ್ಣವರ ಮನೆಯಲ್ಲಿ ಅದನ್ನು ನಾವು ಕಟ್ತೀವಿ. ಒಟ್ಟು 14 ಜನ ಹಕ್ಕದಾರರಿದ್ದಾರೆ. ಅದರಲ್ಲಿ ಒಬ್ಬರು ಹಕ್ಕದಾರರು ಊರಲ್ಲಿ ಇಲ್ಲ. ಆದಷ್ಟು 13 ಹಕ್ಕದಾರರ ಮನೆಗೆ ಮತ್ತು ಕೋಣ ಅವರವ್ರ ಮನೆಗೆ ಹೋಗುತ್ತೆ. ಊರಿನ ಒಂದು ಕಟ್ಟಳತೆ ಇರುತ್ತೆ, ಹುಕ್ಕೇರಿಯ ಸೀಮೆ ಇರುತ್ತೆ. ಆ ಸೀಮೆಯನ್ನು ದೇವಿ ಆಗಲಿ ಅಥವಾ ಕೋಣ ಆಗಲಿ ಆ ಸೀಮೆಯನ್ನು ದಾಟಿ ಎಲ್ಲಿ ಹೋಗೋಂಗಿಲ್ಲ. ಅದನ್ನು ಯಾವ ಪದ್ಧತಿ ಪ್ರಕಾರ ದಿವಂಗತ ಎ.ಬಿ. ನಾಯಕರು ಮತ್ತು ಅನೇಕ ಹಿರಿಯರಿಂದ ಹಾಕಿಕೊಟ್ಟಂಥ ಮಾರ್ಗದಂತೆ ಸಹಿತ ನಾವು ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. 13 ಜನರು 14 ಜನರ ಮನೆಗೆ ಒಂದು ಕೋಣ, ನಾವೇನು ತಮಗೆ ಕೋಣದ ಮೆರವಣಿಗೆಯ ನಕ್ಷೆಯನ್ನು ಸಹಿತ ಕೊಡ್ತೀವಿ. ಅದಕ್ಕೆ 1, 2, 3, 4 ಅದನ್ನು ಸಹಿತ ಕೊಟ್ಟಿದ್ದೀವಿ. ಪೊಲೀಸ್ ಇಲಾಖೆಗೆ ಸಹಿತ ಬಂದೋಬಸ್ತ್ ದೃಷ್ಟಿಯಿಂದ ಅವರಿಗೆ ಕೊಟ್ಟಿದ್ದೀವಿ. ದೇವಿಯ ಕೋಣದ ಮೆರವಣಿಗೆಯ ಜೊತೆಗೆ ನಾವು ದೇವಿಯ ಹೊನ್ನಾಟದ ಸಹಿತ ಮಂಗಳವಾರ ರಾತ್ರಿ ಇಲ್ಲಿಂದ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ದೇವಿ ಪ್ರತಿಷ್ಠಾಪನೆ ಆಗ್ತಾಳೆ. ರಾತ್ರಿ 8:30ರಿಂದ 9 ಗಂಟೆವರೆಗೆ ಇಲ್ಲಿಂದ ದೇವಿಯನ್ನು ಹೊನ್ನಾಟದ ಮುಖಾಂತರ ನಾವು ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿ ಹುಕ್ಕೇರಿ ಭಾಗದಲ್ಲಿ 3 ಭಾಗಗಳಿವೆ. ಒಂದು ಕೋಟೆ ಭಾಗ, ಒಂದು ಪೇಟೆಯ ಭಾಗ, ಒಂದು ಹಳದಗೇರಿ ಭಾಗ. 9 ಗಂಟೆಗಳ ಕಾಲ ದೇವಿಯನ್ನು ಹೊನ್ನಾಟದ ಮುಖಾಂತರ ರಾತ್ರಿಯಲ್ಲಿ ಆಡಿಸಿ 3 ಗಂಟೆಗಳ ಕಾಲ ಕೋಟೆ ಭಾಗದಲ್ಲಿ 4 ಜನ ಹಕ್ಕದಾರಿದ್ದಾರೆ. 3 ಗಂಟೆಗಳ ಪೇಟೆ ಭಾಗದಲ್ಲಿ 3 ಜನ ಹಕ್ಕದಾರರಿದ್ದಾರೆ. 3 ಗಂಟೆಗಳ ಕಾಲ ಈ ಹಳದಗೇರಿ ಭಾಗದಲ್ಲಿ ಅಲ್ಲಿ ಸುಮಾರು 5 ಜನ ಹಕ್ಕದಾರರಿದ್ದಾರೆ, 7 ಜನ ಹಕ್ಕದಾರರಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬುಧವಾರ ಬೆಳಗ್ಗೆ 7 ಗಂಟೆಗೆ ತುರುಮಂದಿಯಲ್ಲಿ ದೇವಿ ಆ ರಥದಲ್ಲಿ ಪ್ರತಿಷ್ಠಾಪನೆ ಆಗ್ತಾಳೆ. ಅಲ್ಲಿಂದ ರಥದ ಮುಖಾಂತರ ಜಾತ್ರೆ ಪ್ರಾರಂಭ ಆಗುತ್ತೆ. ಬುಧವಾರ ದಿವಸ ಮಧ್ಯಾಹ್ನ 3 ಗಂಟೆಗೆ ಪೇಟೆಯವರು ಬಸ್ತವಾಡಿಯವರ ಮನೆಯವರಿಗೆ ಪೇಟೆಯಿಂದ ಬಂದು ಅದನ್ನು ತುರುಮಂದಿಯಿಂದ ಅದನ್ನು ಬಸ್ತವಾಡಿ ಗಲ್ಲಿಯವರಿಗೆ ಅದನ್ನು ವಿಜೃಂಭಣೆಯಿಂದ ಅವರು ತೆಗೆದುಕೊಂಡು ಹೋಗ್ತಾರೆ. ಬುಧವಾರ ಅಲ್ಲೇ ಬಸ್ತವಾಡಿಯವರ ಮನೆಯ ಮುಂದೆ ವಾಸ್ತವ್ಯ ಆಗುತ್ತೆ. ಅಲ್ಲಿ ಮನೋರಂಜನೆ ಕಾರ್ಯಕ್ರಮ ಇರ್ಬೋದು, ನಾಟಕ ಇರ್ಬೋದು, ಭಕ್ತಾದಿಗಳಿಂದ ದೇವಿಗೆ ರಥದಲ್ಲಿ ಉಡಿ ತುಂಬ ಕಾರ್ಯಕ್ರಮ ಇರ್ಬೋದು. ಮರುದಿವಸ ಗುರುವಾರ ಮಧ್ಯಾಹ್ನ 3 ಗಂಟೆವರೆಗೆ ದೇವಿ ಅಲ್ಲೇ ಇರ್ತಾಳೆ. ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಹಳದಕೇರಿಯವರು ಅದನ್ನು ದೇವಿಯನ್ನು ರಥದ ಮುಖಾಂತರ ದೇವಿಯನ್ನು ತೊಗೊಂಡ್ಬಂದು ತುರುಮಂದಿಯಲ್ಲಿ ಅಡಿಸಿದ್ದೇಶ್ವರ ಮಠದವರೆಗೆ ಹೋಗಿ ತುರುಮಂದಿಯಲ್ಲಿ ಅದನ್ನು ಮತ್ತೆ ಇರ್ತಾರೆ. ಆ ದಿವಸ ಗುರುವಾರ ದಿವಸ ರಾತ್ರಿ ಮನರಂಜನೆ ಕಾರ್ಯಕ್ರಮ, ಬೆಳಗ್ಗೆ ಷರತ್ತುಗಳು ಇರ್ತವೆ. ಬುಧವಾರ ಸಹಿತ ಬೆಳಗ್ಗೆ ಷರತ್ತು ಇರ್ತವೆ, ಆಮೇಲೆ ಗುರುವಾರ ಬೆಳಗ್ಗೆ ಷರತ್ತು ಇರ್ತವೆ, ಶುಕ್ರವಾರ ಬೆಳಗ್ಗೆ ಷರತ್ತು ಇರ್ತವೆ. ಗುರುವಾರ ದಿವಸ ತುರುಮಂದಿಯಲ್ಲಿ ವಾಸ್ತವ್ಯ ಆಗುತ್ತೆ, ಅಲ್ಲಿ ಬೆಳಗ್ಗೆ ಷರತ್ತು ಆಗ್ತವೆ. ಶುಕ್ರವಾರ ದಿವಸ ಮಧ್ಯಾಹ್ನದವರೆಗೆ ದೇವಿ ತುರುಮಂದಿಯಲ್ಲಿ ಇರ್ತಾಳೆ. ಕೆಲವು ಮಂದಿ ದೀಟ ನಮಸ್ಕಾರ ಹಾಕೋದಿರ್ಬೋದು, ತಮ್ಮ ಹರಿಕೆಗಳನ್ನ ತೀರಿಸ್ಕೊಳ್ಳುವಂಥ ಕಾರ್ಯಕ್ರಮ ಸಹಿತ ತುರುಮಂದಿಯಲ್ಲಿ ಆಗುತ್ತೆ. ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಈ ಸುನಗಾರ ಗಲ್ಲಿಯ ದಿಲೀಪ್ ಡಾಕ್ಟರ್ ಮನೆಯವರಿಗೆ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಆ ದೇವಿಯನ್ನು ತುರುಮಂದಿಯಿಂದ ಸುನಗಾರ ಗಲ್ಲಿ ಬೆಳಗಾವಿ ರಸ್ತೆಯಲ್ಲಿ ಇರುವಂಥ ದಿಲೀಪ್ ಡಾಕ್ಟರ್ ಮನೆ ಅಂತಿಲ್ಲಿ ದೇವಿಯನ್ನು ಕರ್ಕೊಂಬರಲಾಗುತ್ತೆ. ಅಲ್ಲಿ ಸಹಿತ ಶುಕ್ರವಾರ ಬೆಳಗ್ಗೆ ಅನೇಕ ಈ ಎತ್ತುಗಳ ಸ್ಪರ್ಧೆ
ಮತ್ತು ಕುದುರೆ ಸ್ಪರ್ಧೆ, ಓಡೋ ಶರ್ತು ಇವೆಲ್ಲ ಇರ್ತವೆ. ಶುಕ್ರವಾರ ರಾತ್ರಿ ನಾಟಕ, ಮನರಂಜನೆ ಕಾರ್ಯಕ್ರಮ ಆಗ್ತವೆ. ಶನಿವಾರ ಬೆಳಗ್ಗೆ ದೇವಿ ರಥದಿಂದ ನೇರವಾಗಿ ಬೆಳಗ್ಗೆ 8 ಗಂಟೆ ಒಳಗಾಗಿ ದೇವಿಯ ರಥದಿಂದ ನಾವು ಮಹಾಲಕ್ಷ್ಮಿ ದೇವಸ್ಥಾನದ ಕಡೆಗೆ ದೇವಿಯನ್ನು ರಥದ ಮುಖಾಂತರ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಒಂದು ನಾವು ದೇವಿಯ ಕೂಡಿಸುವಂಥ ವ್ಯವಸ್ಥೆ ಇದೆ. ಮಹಾಲಕ್ಷ್ಮಿಯ ಪಕ್ಕದಲ್ಲೇ ಒಂದು ದೇವಸ್ಥಾನದಲ್ಲಿ ಈ ದ್ಯಾಮವ್ವ ದೇವಿಯನ್ನು ರಥದಿಂದ ತೆಳಗಿಳಿಸಿ ಆ ಕಟ್ಟಿ ಮೇಲೆ ಕೂಡಿಸಿ ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಶನಿವಾರ ದಿವಸ ಇಬ್ಬರು ಅಕ್ಕ ತಂಗಿಯರಿಗೂ ಜನರು ನೈವೇದ್ಯ ಇರ್ಬೋದು, ದೀಟ್ ನಮಸ್ಕಾರ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಸಾಯಂಕಾಲ ಮಾಡ್ತಾರೆ. ಅಲ್ಲಿಯ ಸಾಯಂಕಾಲ ನಮ್ಮ ಜಾತ್ರೆಯ ವಿಧಿ ಪ್ರಕಾರ ರಂಗ ಹಾಕ್ತೀವಿ. ರಂಗ ಬಳಿಯುವ ಕಾರ್ಯಕ್ರಮ ಇರ್ತವೆ. ನಮ್ಮ ಜಾತ್ರೆಯ ಅನೇಕ ಸಂಪ್ರದಾಯಗಳು ಅಲ್ಲಿ ಆಗ್ತವೆ. ರಾತ್ರಿ 10:30, 11 ಗಂಟೆಗೆ ದೇವಿಯನ್ನು ನಾವು ಸೀಮೆಗೆ ಕಳಿಸುವಂಥ ವ್ಯವಸ್ಥೆ ಇರುತ್ತೆ. ರಾತ್ರಿ 12 ಗಂಟೆಗೆ ಸೀಮೆಗೆ ದೇವಿ ಹೋಗ್ತಾಳೆ. ಆವಾಗ ಎಲ್ಲರೂ ಮನೆಗೆ ಹೋಗಿರ್ತಾರೆ. ದೇವಿಯನ್ನು ವಾಪಸ್ ಇಲ್ಲಿ ಕರ್ಕೊಂಬರ್ತೀವಿ. ಯುಗಾದಿಯಿಂದ ದೇವಿಯನ್ನು ಮರು ಪ್ರತಿಷ್ಠಾಪನೆ ಮಾಡಿ ಯುಗಾದಿಯಂದು ಮತ್ತೆ ಹೊಸ ವರ್ಷ ಪ್ರಾರಂಭವಾಗುತ್ತೆ. ಈ ಜಾತ್ರೆಗೆ ಹುಕ್ಕೇರಿ ನಗರದ ಎಲ್ಲ ಹಕ್ಕದಾರರ ಪರವಾಗಿ ಹಾಗೂ ಎಲ್ಲ ಪಂಚರ ಪರವಾಗಿ ಗ್ರಾಮಸ್ಥರ ಪರವಾಗಿ ತಮ್ಮ ವಾಹಿನಿಯ ಮುಖಾಂತರ ಸಮಸ್ತ ಈ ಜಿಲ್ಲೆಯ ಹಾಗೂ ಪಕ್ಕದ ಮಹಾರಾಷ್ಟ್ರದ ಅನೇಕ ನಮ್ಮ ಅನೇಕ ರಿಲೇಷನ್ದವರು ಮಹಾರಾಷ್ಟ್ರ ಸಹಿತ ಇದ್ದಾರೆ. ಅವರನ್ನು ತಮ್ಮ ವಾಹಿನಿಯ ಮುಖಾಂತರ ಎಲ್ಲರ ಪರವಾಗಿ ಅವರಿಗೆ ಈ ಜಾತ್ರೆಗೆ ಭವ್ಯ ಭಂಡಾರ ಜಾತ್ರೆಗೆ ಅವ್ರನ್ನ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾಯಿದ್ದೀವಿ. ಹುಕ್ಕೇರಿಯ ವಿಶೇಷತೆ ಏನಂದರೆ 5 ದಿನಗಳ ಕಾಲ ಭಂಡಾರ ವ್ಯವಸ್ಥೆ ಇರೋಂಗಿಲ್ಲ. ಕೇವಲ ರಾತ್ರಿ ದ್ಯಾಮವ್ವನ ಹೊನ್ನಾಟ ಪ್ರಾರಂಭವಾದಾಗ ದೇವಿ ಎದ್ದ ನಂತರ ದೇವಿ ಕೂಡೋವರೆಗೆ ಮಾತ್ರ ಭಂಡಾರ ಇರುತ್ತೆ. ಒಮ್ಮೆ ದೇವಿ ತೇರದ ಮೇಲೆ ಕೂತ ನಂತರ ಆವತ್ತು ಭಂಡಾರ ಏನು ಬಂದಾದರೆ ಮತ್ತೆ ಶನಿವಾರ ದಿವಸ ಯಾವಾಗ ದೇವಿ ಏಳ್ತಾಳ ಮೇಲೆ ಆವಾಗ ಮಾತ್ರ ಮತ್ತೆ ಭಂಡಾರ ಪ್ರಾರಂಭ ಆಗುತ್ತೆ. ಮಧ್ಯದಲ್ಲಿ ಏನೂ ಭಂಡಾರ ಇರೋಂಗಿಲ್ಲ. ಆಮೇಲೆ ತಮ್ಮ ವಾಹಿನಿ ಮುಖಾಂತರ ನಾವು ಎಲ್ಲ ಭಂಡಾರ ವ್ಯಾಪಾರಸ್ಥರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆರೋಗ್ಯದ ದೃಷ್ಟಿಯಿಂದ ಶುದ್ಧವಾದಂಥ ಕಮ್ಮಿಯ ಭಂಡಾರ ಆಗಲಿ, ಶುದ್ಧವಾದಂಥ ಭಂಡಾರವನ್ನು ಮಾರಾಟ ಮಾಡಿರಿ. ನಾವು ಅವರಿಗೆ ಜಾತ್ರಾ ಕಮಿಟಿ ಮುಖಾಂತರ ಅವರಿಗೆ ವಿನಂತಿಯನ್ನು ಮಾಡಿದ್ದೀವಿ. ಮಾಧ್ಯಮದ ಮುಖಾಂತರ ಸಹಿತ ವಿನಂತಿ ಮಾಡಿದ್ದೀವಿ. ಅವರಿಗೆ ಲೇಖಿ ಸಹಿತ ನಾವು ಕೊಟ್ಟಿದ್ದೀವಿ. ತಮ್ಮ ಮುಖಾಂತರ ಸಹಿತ ಯಾರು ಹೊರಗಡೆಯಿಂದ ಬರೋರು ಶುದ್ಧವಾದಂಥ ಭಂಡಾರನ ಆಡಬೇಕಂತೇಳಿ ಜಾತ್ರಾ ಕಮಿಟಿ ಪರವಾಗಿ ನಿಮ್ಮ ಮುಖಾಂತರ ಅವರಲ್ಲಿ ವಿನಂತಿಯನ್ನೇ ಮಾಡ್ಕೊಳ್ತಾ ಇದ್ದೀವಿ.